ಅಂಬೇಡ್ಕರ್ ಮೂರ್ತಿಗೆ ಅಡ್ಡಿಪಡಿಸದಂತೆ ತಾಲೂಕಿನ ಗ್ರಾಮಗಳಲ್ಲಿ ಮೂರ್ತಿಗಳನ್ನು ತೆರವುಗೊಳಿಸಲು ಶಾಸಕರಿಗೆ ದಮ್ಮಿದಿಗೆ ರೇವಣಸಿದ್ದಪ್ಪ ಸೇಡಂ ಶಾಸಕರಿಗೆ ಸವಾಲ್. ಸೇಡಂ ತಾಲೂಕಿನ ಬೋಂದೇಪಲ್ಲಿ ಗ್ರಾಮದ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆಗೆ ಅಡ್ಡಿಪಡಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಅದೇ ಗ್ರಾಮದಲ್ಲಿ ಎಲ್ಲ ಜನರು ಹಾಗೂ ಪಂಚಾಯಿತಿ ಪಿಡಿಒ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆಗೆ ಜಿಪಿಎಸ್ ಫೋಟೋ ಹಾಗೂ ಗುದ್ದಲಿ ಪೂಜೆ ಮಾಡಿದರು. ಇವಾಗ ಈ ಮೂರ್ತಿ ಸ್ಥಾಪನೆ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ ಎಂದು ಸ್ಥಾಪನೆಗೆ ಅವಕಾಶ ನೀಡಬಾರದು ಎಂದು ಅಧಿಕಾರಿಗಳಿಗೆ ಹಾಗೂ ಸೇಡಂ ಶಾಸಕರಿಗೆ ಮನವಿ ಪತ್ರ ನೀಡಿದ್ದಾರೆ. ಕೂಡಲೇ ಸೇಡಂ ಶಾಸಕರು ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ರಸ್ತೆ ಮಧ್ಯದಲ್ಲಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಈ ವಿಷಯವನ್ನ ಗ್ರಾಮಸ್ಥರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಬಹುಜನ ಸಮಾಜ ಪಕ್ಷ ಸೇಡಂ ವಿಧಾನಸಭೆ ವತಿಯಿಂದ ರವಿವಾರದಂದು ಬೋಂದೆಂಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಪಕ್ಷದ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಎಸ್ ಶಿಂದೆ ಅವರು ಮಾತನಾಡಿ, ಸೇಡಂ ಶಾಸಕರೇ, ನಿಮ್ಮ ಕಣ್ಣಿಗೆ ಬೋಂದೆಪಲ್ಲಿ ಗ್ರಾಮದ ಅಂಬೇಡ್ಕರ್ ಮೂರ್ತಿ ಮಾತ್ರ ಕಾಣುತ್ತಿದೆಯೇ? ಸೇಡಂ ತಾಲೂಕಿನ ಮೇದಕ್, ಕೊನ್ಪುರ್, ದುಗನೂರ್, ಸುಲೇಪೇಟ್ ಸೇರಿದಂತೆ ಅನೇಕ ಕಡೆ ರಸ್ತೆ ಮಧ್ಯದಲ್ಲಿ ಮೂರ್ತಿಗಳು ಇವೆ. ಅವುಗಳನ್ನು ಕೂಡಲೇ ತೆರವು ಮಾಡಿಸಲು ನಿಮಗೆ ದಮ್ ಇದೆಯಾ ಎಂದು ಸವಾಲು ಹಾಕಿದರು. ಈಗಾಗಲೇ ನಮ್ಮ ಸಹೋದರಾಗಿರ್ತಕ್ಕಂಥ ಭೀಮು ಮುದಳವರು ಭಾಳ ವಿಸ್ತಾರವಾಗಿ ಹೇಳಿದರು. ಈ ಒಂದು ಸೇಡಂ ತಾಲೂಕಿನ ಬೋಂದೆಂಪಲ್ಲಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡಿಸ್ಬೇಕಂತ ಏನು ಮಾನ್ಯ ಸೇಡಂನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಅನುದಾನ ಅಂತ ಹೇಳಕತ್ತಾರ. ಅದು 2,50,000 ಅನುದಾನದಲ್ಲಿ ಇಲ್ಲಿ ಪಿ ಡಿ ಒ ಮತ್ತು ಈ ಏನು AWL ಅವರು ಬಂದು GPS ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಹೇಳಿರ್ತಕ್ಕಂಥ ವಿಷಯ. ಇದು ಫಸ್ಟ್ ಕ್ಲಿಯರ್ ಗೊತ್ತಾಗಬೇಕು. ಇದು ಅನುದಾನ ಯಾರ್ದಂದರೆ ಮಾನ್ಯ ಸಚಿವರ ಅನುದಾನದಲ್ಲಿ 2,50,000 ಅನುದಾನದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಈ ಒಂದು ಅಂಬೇಡ್ಕರ್ ಸ್ಟ್ಯಾಚು ಕೂಡಿಸ್ಬೇಕಂತ ಅನುದಾನವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಅದಕ್ಕೂ ಭಾಳ ಅವರಿಗೆ ಒಳ್ಳೆಯದಂತ ಹೇಳಮ್ಮ. ಅದರ ನಿಟ್ಟಿನಲ್ಲಿ ಅವ್ರದ್ದೇ ಅನುದಾನದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು AWL ಅವರು ಬಂದು ಇಲ್ಲಿರ್ತಕ್ಕಂಥ ಜಾಗವನ್ನು ಪರಿಶೀಲನೆ ಮಾಡಿ GPS ಮಾಡಿದ್ದು ಕೂಡ ಅವರೇ, ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಂತೂ ಅಲ್ಲ. ಆ ತದನಂತರದಲ್ಲಿ ಇಲ್ಲಿರ್ತಕ್ಕಂಥ ಕೆಲವರು ಅಂದರೆ ನಾವು ಫಸ್ಟ್ ಫೌಂಡೇಶನ್ ಹಾಕುವಾಗ ಯಾವುದೇ ಥರದ ಏನು ಕ್ರಮ ಯಾವುದೇ ಥರದ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು. ಆಮ್ಯಾಗ ಈ ಫೌಂಡೇಶನ್ ಹಾಕಿ 15 ದಿನಗಳಾದರೂ ಕೂಡ ಯಾವುದೇ ಥರ ಭಿನ್ನಾಭಿಪ್ರಾಯ ಮತ್ತು ಅದ್ರ ಬಗ್ಗೆ ಯಾವುದೇ ವಿರುದ್ಧವಾಗಿರ್ತಕ್ಕಂಥ ಮಾತಾಡಿಲ್ಲ. ಕೆಲವು ದಿನಗಳ ಹಿಂದೆ ಏನಿದು ಫೌಂಡೇಶನ್ ಆದ ಎದ್ದು ನಿಂತ ತದನಂತರದಲ್ಲಿ ಕೆಲವು ಈ ಊರಿನ ಕೆಲವು ಕಿಡಿಗೇಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಲ್ಲಿ ಕೂಡಿಸ್ಬಾರ್ದು, ಇಲ್ಲಿ ಕೂಡಿಸೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದಂತ ಇಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಮೊದಲ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗಾಗಿರ್ಬೋದು ಮತ್ತು PWD ಇಲಾಖೆಗೆ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಪುತ್ಥಳಿಯ ಸ್ಥಳವನ್ನು ಕಟ್ಟಬೇಕಾಗಿರ್ತಕ್ಕಂಥ ಸ್ಥಳವನ್ನು ನಿಂದಿರ್ಸ್ಯಾರ. ಇದು ನಾನು ಇಲ್ಲಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು AWL ಅವರಿಗೆ ಮತ್ತು CPI ಸರ್ ಅವರಿಗೆ ಏನು ಮನವಿ ಮಾಡೋದೇನೆಂದರೆ, ಈಗಾಗಲೇ ಏನು 8-10 ದಿನ ಆಯಿತು, 15 ದಿನ ಆಯ್ತು ಇದು ಕೆಲಸ ಚಾಲುವಾಗಿ ನಿಂದಿಸಿರಲ್ಲ. ಇದು ತತ್ಕ್ಷಣದಲ್ಲಿ ಇದು ಕೆಲಸವನ್ನು ಮುಂದುವರಿಸಬೇಕು. ಒಂದು ತದನಂತರದಲ್ಲಿ ಮಾನ್ಯ ಏನು ನಮ್ಮ ಸೇಡಂನ ಶಾಸಕರಿಗೆ ನಾನು ಪ್ರಶ್ನೆ ಮಾಡೋದಿಷ್ಟೇ, ಏನಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೋಂದೆಂಪಲ್ಲಿದಾಗ ಮಾತ್ರ ಇವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತದ. ನಾವು ಯಾಕೆ ಇಲ್ಲಿ ಹೋಗಿ ನೋಡ್ರಿ, ಮೆದಕದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚ್ಯೂ ಅದ, ಅದು ಸಾರ್ವಜನಿಕರಿಗೆ ತೊಂದರೆ ಆಗಲಾಗ್ಯದ. ಅಲ್ಲಿ ಕೋನಾಪುರದಲ್ಲಿ ಮತ್ತೊಂದು ಸ್ಟ್ಯಾಚ್ಯೂ ಅದ, ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ಯದ. ದುಗ್ನೂರದಲ್ಲಿ ಮತ್ತೊಂದು ಸ್ಟ್ಯಾಚ್ಯೂ ಅದ, ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ಯದ. ಸೇಡಂ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಅದ, ಸೇಡಂ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ಅದ, ಸೇಡಂನಲ್ಲಿಯೂ ಕೂಡ ಸೆಂಟ್ರಲ್ ರೋಡಲ್ಲಿ ಕೂಡ ಸ್ಟ್ಯಾಚ್ಯೂಗಳವ. ಅದಕ್ಕೂ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಾಗ್ಯದೇನೋ, ಅದು ನನ್ನ ಪ್ರಶ್ನೆ. ಯಾರು ಇಲ್ಲಿರ್ತಕ್ಕಂಥ ಶಾಸಕರಿಗೆ ನನ್ನ ಪ್ರಶ್ನೆ ಅದಿದು. ಏನು ಕೇವಲ ನಿಮ್ಮದೇ ಬಜೆಟ್ ಅದ, ನೀವೇ ಹೇಳ್ತೀರಿ, ನೀವು ಕಟ್ಟಂತೂ ಹೇಳೋದು ನೀವೇ, ತಿಗಿ ಅಂತ ಹೇಳೋದು ನೀವೇ. ನೇರವಾಗಿ ಶರಣಪ್ರಕಾಶ್ ಪಾಟೀಲ್ ಅವರೇ ಬಂದು ಇದು ತಿಗಿರಿ ಸಾರ್ವಜನಿಕ ಸ್ಥಳಗಳದಾಗ ಕಟ್ಟಬೇಡ್ರಿ ಅಂತ ಹೇಳ್ತಾರ. ಅನುದಾನವನ್ನು ನಿಗದಿಪಡಿಸಿದ್ದು ನೀವೇ ಅಲ್ಲ. ಅಂದ್ರೆ ಒಬ್ಬರಿಗೆ ಎತ್ತುವಂತ ಕೆಲಸ ತಾವು ಮಾಡಿಕೊಂಡು ಮತ್ತೊಬ್ಬರಿಗೆ ವಿರುದ್ಧ ಮಾಡುವಂತ ಕೆಲಸ ಇಲ್ಲಿರ್ತಕ್ಕಂಥ
ಸೇಡಮ್ನ ಶಾಸಕರು ಮಾಡಕತ್ತಾರ. ಇದು ಬಹಳ ಅವರಿಗೆ ಶೋಭೆ ತರುವಂತ ಕೆಲಸ ಅಲ್ಲ ಇದು. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಏನು PWD ಇಲಾಖೆದವರಿಗೆ ನಾವು ವಿವರಣೆಯನ್ನು ಏನು ಹೇಳಲು ಇಚ್ಛಪಡ್ತೀವಿ ಏನಂದ್ರೆ, ಕೂಡಲೇ ತಾವೆಲ್ಲರೂ ಏನು 8-10 ದಿನ ಆಯಿತು, 15 ದಿನ ಆಯ್ತದ, ಈ ಸ್ಥಗಿತಗೊಂಡಿರ್ತಕ್ಕಂಥ ಕೆಲಸವನ್ನ ಕೂಡಲೇ ಪುನರ್ ಕೆಲಸ ಚಾಲನೆ ಮಾಡಬೇಕು. ಒಂದು ವೇಳೆ ಇಲ್ಲಿಗೆ ಬಿಟ್ಟಿದ್ದೇ ಆಗಿದ್ರೆ ಮುಂಬರುವ ದಿನಗಳಲ್ಲಿ ಏನು ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು, ಚಿಂಚೋಳಿ ತಾಲೂಕು ಆಗಿರ್ಬೋದು, ಎಲ್ಲ ಸರೌಂಡಿಂಗ್ ಸೇಡಂ ತಾಲೂಕು ಹಿಡ್ಕೊಂಡು ಕೂಡ ಏನು ಇವಾಗ ಬೊಂದೆಂಪಲ್ಲಿ ಚಲೋ ಅಂತ ಕಾರ್ಯಕ್ರಮವನ್ನು ಮುಂಬರುವ ದಿನಗಳಲ್ಲಿ ಆಯೋಜನೆ ಮಾಡಲಾಗ್ತದ. ಯಾಕಂದರೆ ಇತ್ತೀಚೆಗೆ ಇದಕ್ಕಿಂತ ಹಿಂದಿನ ದಿನಗಳಲ್ಲಿ ಏನು ಶರಣ್ ಪ್ರಕಾಶ್ ಪಾಟೀಲ್ ಇರುವಂಥ MLA ಇದ್ದತ್ತಿಗೆ ಅಲ್ಲಿ ಕೂಡ್ಲ ಗ್ರಾಮದಾಗ ಕೂಡ ಇದೇ ಥರ ಅಹಿತಕರ ಘಟನೆ ಆಗಿತ್ತು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಏನು ಧ್ವಜ ಕಟ್ಟಿದೊತ್ತಿಗೆ ಅಲ್ಲಿ ಕಿತ್ತಾಕುವಂಥ ಘಟನೆ ಇಲ್ಲಿ ಶಾಸಕರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದೊತ್ತಿಗೆ ಆಗಿತ್ತು ಆ ಘಟನೆ ಮತ್ತೆ ಇಲ್ಲಿ ಬೊಂದೆಂಪಲ್ಲಿ ಗ್ರಾಮದಲ್ಲಿ ಆಗತ್ತದ. ಅದಕ್ಕೆ ನೇರವಾಗಿ ಶಾಸಕರು ಕೂಡಲೇ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತನಾಡಿ ಏನು ಕೆಲವೇ ಸೋದರ ಅಂತ 2 ದಿನ ಅಂತ ಗಡುವು ಕೊಡಾಕತ್ತಾರ. 2 ದಿನ ಬೇಡ, 8 ದಿನಗಳಲ್ಲಿ ಕೂಡಲೇ ಇವತ್ತು ಏನು ಸ್ಥಗಿತಗೊಂಡಿರ್ತಕ್ಕಂಥ ಕಾರ್ಯವನ್ನು ಕೂಡಲೇ ಚಾಲನೆ ಮಾಡಬೇಕು. ಒಂದು ವೇಳೆ ಚಾಲನೆ ಮಾಡಲಿಲ್ಲ ಅಂದರೆ ನಾವು ಕೂಡಲೇ ಏನು ಸೇಡಂ ತಾಲೂಕಿನ ಆದ್ಯಂತ ಎಲ್ಲ ಗ್ರಾಮಸ್ಥರು ಕೂಡಿ ಬೊಂದೆಂಪಲ್ಲಿ ಚಲೋ ಎಂಬ ಚಳವಳಿಯನ್ನು ಮಾಡೋದ್ರ ಮೂಲಕ ಇಲ್ಲೇ ನಾವು ಧರಣಿಯನ್ನು ಕೊಡಬೇಕಾಗ್ತದೆ. ಅದು ಈ ಒಂದು ಬೊಂದೆಂಪಲ್ಲಿ ಗ್ರಾಮಸ್ಥರ ಪರವಾಗಿ ಮತ್ತು ನಾವು ಸೇಡಂ ಸಮಸ್ತ ದಲಿತ ಬಾಂಧವರ ಪರವಾಗಿ ನಾವು ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ ರೇವಣ ಸಿದ್ದಪ್ಪ, ಎಸ್ ಸಿಂಧೆ, ಭೀಮು ಮುದೋಳ್, ವಿಶ್ವನಾಥ್ ಉಡುಗಿ, ಜಗ್ಗು ಇಮಾಂಡಪುರ್, ಲಾಳಪ್ಪ, ವೆಂಕಟಪ್ಪ, ನರಸಿಂಹ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.